ಇವತ್ತಿನ ಗೋಲ್ಡನ್ ಥಾಟ್ ಏನ್ ಪಾಕೆಟ್. ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂತಂದ್ರೆ ಆಸ್ತಿ ಮಾಡಕ್ ಓಡಾಡ್ತಿರ್ತಾರೆ. ತಂದೆ ತಾಯಿಗಳು ಇವತ್ತು ಬಹಳಷ್ಟು ಜನ, ಎಲ್ಲರೂ ಅಂತಲ್ಲ, ಕೆಲವು ಜನ ಮಕ್ಕಳಿಗಾಗಿ ಆಸ್ತಿ ಮಾಡಿರ್ತಾರೆ. ಬಟ್ ಮಕ್ಕಳಿಗಾಗಿ ಆಸ್ತಿ ಮಾಡೋ ಬದ್ಲಿ ಮಕ್ಕಳನ್ನೇ ಆಸ್ತಿ ಮಾಡ್ಬೇಕು. ಕುವೆಂಪುರವರು ಒಂದ್ ಕಡೆ ಹೇಳಿದ್ದಾರೆ, ಮಕ್ಕಳನ್ನ ಗೋಧಿ ತುಂಬುವ ಗೋಣಿ ಚೀಲಗಳಾಗಿ ಮಾಡಬೇಡಿ, ಭತ್ತವನ್ನ ಬೆಳೆಯುವ ಗದ್ದೆಗಳನ್ನಾಗಿ ಮಾಡಿ ಅಂತ. ಭತ್ತ ತುಂಬು ಚೀಲ ಆಗೋದು ಬೇಡ, ಭತ್ತನ ಬೆಳೆಯೋ ಗದ್ದೆ ಆಗ್ಬೇಕಂತ. ಹಂಗ ನಾವ ಒಂದ್ ಆಸ್ತಿ ಆಗ್ಬೇಕು. ನಾವೇ ಆಸ್ತಿ ಆಗ್ಬೇಕಂದ್ರೆ ಫಸ್ಟ್ ನಮ್ಮ ಕಡೆ ಕ್ವಾಲಿಟಿ ಎಜುಕೇಶನ್ ಇರ್ಬೇಕು. ಸುಮ್ಮನೆ ಸರ್ಟಿಫಿಕೇಟ್ಗಳು ಉಪಯೋಗ ಇಲ್ಲ. ಸರ್ಟಿಫಿಕೇಟ್ ಇವತ್ತು ಎಲ್ಲರ ಕಡೆ ಅದು, ಸರ್ಟಿಫಿಕೇಟ್ಗಳು ಎದಕ್ಕೂ ಉಪಯೋಗ ಇಲ್ಲ. ಸೊ ಎಜುಕೇಶನ್, ಫಸ್ಟ್ ಕ್ವಾಲಿಟಿ ಎಜುಕೇಶನ್, ಆಮೇಲೆ ವೆಲ್ ಎಜುಕೇಟೆಡ್ ಪರ್ಸನ್. ನಾವು ಬರೀ ಎಜುಕೇಟೆಡ್ ಪರ್ಸನ್ ಆಗ್ಬಾರ್ದು, ವೆಲ್ ಎಜುಕೇಟೆಡ್ ಪರ್ಸನ್ ಆಗ್ಬೇಕು. ನಮ್ಮ ಸುತ್ತಮುತ್ತ ಏನ್ ನಡೆಯತೈತಿ, ಯಾರು ಏನ್ ಮಾಡತಾರ, ಇವ್ರು ಹಿಂಗ್ ಯಾಕೆ ಮಾಡ್ತಾ ಇದಾರೆ, ಇವ್ರು ಈ ತರ ಯಾಕೆ ಮಾಡ್ತಾ ಇದಾರ, ಈ ತರ ಮಾಡ್ಬೋದಿತ್ತಲ್ಲ, ಈ ತರನೇ ಮಾಡಕ್ ಕಾರಣ ಏನು, ಎಲ್ಲ ನಮಗೆ ಎಜುಕೇಶನ್ ಇರ್ಬೇಕು. ಟೆಕ್ನಾಲಜಿ ಬಗ್ಗೆ ಗೊತ್ತಿರ್ಬೇಕು. ಇದ್ರ ಜೊತೆಗೆ ಇವನ್ನೆಲ್ಲ ತಿಳ್ಕೊಳ್ಳುವಂತ ಇಂಟೆಲಿಜೆನ್ಸ್ ಇರ್ಬೇಕು. ಇಂಟೆಲಿಜೆನ್ಸ್, ಈ ಇಂಟೆಲಿಜೆನ್ಸ್ ಎಜುಕೇಶನ್ ತಗೊಂಡ್ರೆ ನಿಮ್ಗೆ ಹೊಸ ಐಡಿಯಾಗಳು. ಈ ಇಂಟೆಲಿಜೆನ್ಸ್ ಎಜುಕೇಶನ್ ಅನ್ನ ಅಪ್ಲೈ ಮಾಡ್ಬೇಕು. ಯಾವುದೋ ಒಂದು ಇದ್ರೊಳಗಡೆ ಅದನ್ನ ಅಪ್ಲೈ ಮಾಡುವಂತ ಐಡಿಯಾಸ್ಗಳು ನಿಮಗೆ ಬರ್ಬೇಕು, ಹೆಂಗ್ ಅದನ್ನ ಅಪ್ಲೈ ಮಾಡ್ಬೇಕಂತ. ನೆಕ್ಸ್ಟ್ ನಮ್ಮ ಆಟಿಟ್ಯೂಡ್ ಕರೆಕ್ಟ್ ಇರ್ಬೇಕು. ಆಟಿಟ್ಯೂಡ್ ಒಳಗಡೆ ಮನೋಧೋರಣೆ ಅಂತ ಕರಿತೀವಿ, ಧನಾತ್ಮಕ ಮತ್ತು ಋಣಾತ್ಮಕ. ಯಾವಾಗಿದ್ರು ಪಾಸಿಟಿವ್ ಆಟಿಟ್ಯೂಡ್ ಇರ್ಬೇಕು. ಅದ್ ನನ್ನ ಕಡೆಯಿಂದ ಆಗೋದಿಲ್ಲ, ಇದನ್ನ ಮಾಡಕ್ ನನಗಿದಿಲ್ಲ, ಓಕೆ ಸೊ ನಮ್ಮ ಮನ್ಯಾಗ ಹಿಂಗೈತಿ, ನಾ ಆ ಮೀಡಿಯಂದಾಗ ಸಾಲಿ ಓದೇನಿ, ಇಂಥವೆಲ್ಲ ಹೇಳ್ಕೊತ ಕುಂಡ್ರಂಗಿಲ್ಲ. ಕುಂಟು ನೆಪಗಳನ್ನ ಹೇಳೋರಿಗೆ ಸಕ್ಸಸ್ ಯಾವತ್ತು ಸಮೀಪನೂ ಸುಳಿಯೋದಿಲ್ಲ. ಆಟಿಟ್ಯೂಡ್ ಶುಡ್ ಬಿ ಪಾಸಿಟಿವ್ ಆಟಿಟ್ಯೂಡ್ ಇರ್ಬೇಕು. ನಾ ಮಾಡ್ತೀನಿ. ಪ್ರಾಬ್ಲಮ್ ಸಾಲ್ವಿಂಗ್ ಆಟಿಟ್ಯೂಡ್ ಇರ್ಬೇಕು. ಪ್ರಾಬ್ಲಮ್ಗಳು ಬರೋದನೆ. ನೀವು ಸಾಧನೆಗಳನ್ನ ಮಾಡ್ತಾ ಇದ್ರಿ ಅಂದ್ರೆ ಪ್ರತಿ ದಿವಸ ಸಾಧನೆಗಳು ಬರ್ತಾವೆ, ಪ್ರತಿ ದಿವಸ ನಿಮ್ಗೆ ಕಷ್ಟಗಳು ಬರ್ತಾವೆ, ಸಮಸ್ಯೆಗಳು ಬರ್ತಾವೆ. ಅವುಗಳನ್ನ ನನಗೆ ಯಾಕಪ್ಪ ಬರಾಕತ್ತಾವ ಎಲ್ಲ ಅಂತ ಅನ್ಬಾರ್ದು. ನನ್ನ ಪೊಟೆನ್ಶಿಯಲ್ ಎಷ್ಟೈತಪ್ಪ, ಈ ಸಮಸ್ಯೆ ಬಂದಿದ್ದು ಗೊತ್ತಾತ ನನಗೆ, ನಾನು ಇಂಥ ಸಮಸ್ಯೆನೂ ಸಾಲ್ವ್ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ ಲೈಫ್ನಾಗ, ಅದನ್ನು ಮಾಡಿಬಿಟ್ಟು ನಾನು. ಹಂಗೆ ನಮ್ದು ಆಟಿಟ್ಯೂಡ್ ಇರಬೇಕು. ಪಾಸಿಟಿವ್ ಆಗಿ ತಗೊಂಡು ಅದನ್ನ ಸಮಸ್ಯೆಯನ್ನ ಸಾಲ್ವ್ ಮಾಡಿ ನಮ್ಮಷ್ಟಕ್ಕೆ ನಮಗೆ ಒಂಥರ ಹೆಮ್ಮೆ ಅನಿಸ್ಬೇಕು. ರಾತ್ರಿ ಮಕ್ಕೊಳ್ಬೇಕಾದಾಗ ನಮಗೆ ಒಂಥರ ಫೀಲ್ ಆಗಬೇಕು, ಹೌದಪ್ಪ ಇವತ್ತು ನಾನು ಇಂಥ ಸಮಸ್ಯೆ ಬಗೆಹರಿಸಿದೆ, ನನಗೆ ಒಂಥರ ಪ್ರೌಡ್ ಫೀಲ್ ಆಗ್ತಾ ಇದೆ ಅಂತ. 4 ಮಂದಿ ಮುಂದೆ ಹೇಳ್ಕೊಂತ ಅಡ್ಡಾಡೋದು ಬೇಕಾಗಿಲ್ಲ. ನೆಕ್ಸ್ಟ್ ನೆಟ್ವರ್ಕ್ ಇರಬೇಕು, ಸಾಕಷ್ಟು ನೆಟ್ವರ್ಕ್ ಇರಬೇಕು. ಎಲ್ಲರ ಜೊತೆ ಒಳ್ಳೆ ರಿಲೇಷನ್ ಇರಬೇಕು, ಯಾರ್ದು ಜೊತೆ ರಿಲೇಷನ್ ಕೆಡಿಸ್ಕೋಬಾರ್ದು. ಒಳ್ಳೆ ನೆಟ್ವರ್ಕ್, ಆಮೇಲೆ ಡಿಸಿಪ್ಲಿನ್. ಎಲ್ಲರ ಜೊತೆ ರಿಲೇಷನ್ ಇಟ್ಕೋಬೇಕಂತ ಹೇಳಿ ಎಲ್ಲರ ಜೊತೆ ಪಾಲ್ತು ಟೈಮ್ ವೇಸ್ಟ್ ಮಾಡ್ಕೊಂತ ಸೊ ಹಂಗೆಲ್ಲ ಮಾಡ್ಕೊಂತ ಇಡಂಗಿಲ್ಲ. ಸೊ ಡಿಸಿಪ್ಲಿನ್, ಟೈಮ್ ಡಿಸಿಪ್ಲಿನ್. ಯಾವ ಟೈಮಲ್ಲಿ ಏನ್ ಮಾಡಬೇಕು, ಯಾವ ಪ್ರಿಯಾರಿಟಿ ಒಳಗೆ ಮಾಡಬೇಕು. ಇನ್ನ ನಮ್ಗೆ 10 ಕೆಲಸ ಇರ್ತಾವ, ನಿಮಗೂ 10 ಕೆಲಸ ಇರ್ತಾವ. ಬಟ್ ಕೆಲವೊಂದು ಕೆಲಸಗಳನ್ನು ಫಸ್ಟ್ ಅಲ್ಲೇ ಮಾಡಿ ಮುಗಿಸ್ಬೇಕು. ಪ್ರಿಯಾರಿಟಿ ವೈಸ್ ನಾವು ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಆ ಥರ ಇವೆಲ್ಲ ಒಂದು ಎಜುಕೇಶನ್, ಇಂಟೆಲಿಜೆನ್ಸು, ಐಡಿಯಾ, ಆಟಿಟ್ಯೂಡು, ನೆಟ್ವರ್ಕು, ಡಿಸಿಪ್ಲಿನು, ಟೈಮ್ ಮ್ಯಾನೇಜ್ಮೆಂಟ್, ಇದೆಲ್ಲ ಇತ್ತಂದ್ರೆ ಯು ಆರ್ ದ ಗ್ರೇಟೆಸ್ಟ್ ಅಸೆಟ್. ನೀವ ಒಂದು ಆಸ್ತಿಯಾಗಿ ಬಿಡ್ತೀರಿ, ನೀವ ಒಂದು ಆಸ್ತಿಯಾಗಿ ಬೆಳಿಬಹುದು. ಸೊ ಅದನ್ನ ನಾನು ನಿಮ್ಗೆ ಹೇಳ್ತಾ ಇರುವಂತದ್ದು, ಆಸ್ತಿ ಮಾಡೋದಕ್ಕಿಂತ ನಾವ ಒಂದು ಆಸ್ತಿಯಾಗಿ ಬೆಳೆಯಕ್ಕೆ ಸಾಧ್ಯ ಆಗಿರ್ಬೇಕು.